ಸ್ನೇಹಿತರೆ, ಬೆಳೆ ವಿಮೆ ಕುರಿತು ಎಲ್ಲ ರೈತರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಸ್ನೇಹಿತರೆ, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ರೈತರೇ, ಬೆಳೆ ವಿಮೆ ಕಟ್ಟುವ ಸಮಯ ಬಂದಾಗ ನಮಗೆಲ್ಲರಿಗೂ ಒಂದು ದೊಡ್ಡ ಗೊಂದಲ ಕಾಡುತ್ತೆ. ಏನಪ್ಪ ಅಂತೀರಾ? ನಾವು ಬ್ಯಾಂಕಿನಲ್ಲಿ ಬೆಳೆ ಸಾಲ ತಗೊಂಡಿದ್ದೀವಿ, ನಮಗೆ ವಿಮೆ ಸಿಗುತ್ತಾ? ಆ ಕ್ರಾಪ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಲು ನಾವು ಅರ್ಹರು ಇದ್ದೀವಾ ಅಥವಾ ಅನರ್ಹನ ಅಂತ ಗೊಂದಲ ಇರುತ್ತೆ. ರೈತರೇ, ನಿಮಗೆ ಈ ಒಂದು ಕ್ರಾಪ್ ಇನ್ಶೂರೆನ್ಸ್ ಮೇಲೆ, ಅಂದರೆ ನೀವು ಬೆಳೆ ಸಾಲ ತೆಗೆದುಕೊಂಡಿದ್ದರೆ ನೀವು ಈ ಒಂದು ಕ್ರಾಪ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಲು ಅರ್ಹರನ ಅಥವಾ ಅನರ್ಹರನ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತುಂಬ ಸರಳವಾಗಿ ಮಾಹಿತಿಯನ್ನು ಕೊಡುತ್ತೇನೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಇವಾಗ ರೈತರು ಬೆಳೆ ಸಾಲ ತಗೊಂಡಿರ್ತೀರಲ್ಲ, ಅವರು ಬ್ಯಾಂಕ್ಗಳಲ್ಲಿ ಹೋಗಿ ತಮ್ಮ ಕೃಷಿ ಸಾಲ ಹೊಂದಿರುವ ರೈತರು ತಮ್ಮ ಬ್ಯಾಂಕಿನಲ್ಲಿ ತಮ್ಮ ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ತಮ್ಮ ಸಾಲ ಇರುವ ಬ್ಯಾಂಕ್ ಮುಖಾಂತರವೇ ಪಾವತಿಸಬೇಕು. ಅಂದರೆ ತಾವು ಯಾವ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಿರ್ತೀರಲ್ಲ, ಆ ಬ್ಯಾಂಕಿನಲ್ಲೇ ಹೋಗಿ ಅವರು ಅರ್ಜಿ ಸಲ್ಲಿಸಬಹುದು. ಮತ್ತು ನೀವು ಯಾವುದೇ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ಹೋಗಿ ತಾವು ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಅಂದರೆ ಗ್ರಾಮವನ್ನಾಗಲಿ ಕರ್ನಾಟಕವನ್ನಾಗಲಿ CSC ಸೆಂಟರ್ಗಳಲ್ಲಾಗಲಿ ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಹಾಗೂ ನೀವು ಅಲ್ಲೇ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡ್ರೆ ಬ್ಯಾಂಕಿನಲ್ಲಿ ಒಂದು ಫಾರಮ್ ಸಿಗುತ್ತೆ. ಅಂದರೆ ಅದು NOC ಫಾರಮ್ ಅಂತ ಸಿಗುತ್ತೆ, ಒಂದು ಫಾರಮ್ಮು. ಆ ಫಾರಮ್ ತೆಗೆದುಕೊಂಡು ಅದನ್ನು ತುಂಬಿ ಸಿಗ್ನೇಚರ್ ತೆಗೆದುಕೊಂಡು ಬಂದರೆ ಅವರು ಗ್ರಾಮವನ್ನಾಗಲಿ ಕರ್ನಾಟಕವನ್ನಾಗಲಿ CSC ಸೆಂಟರ್ಗಳಲ್ಲಾಗಲಿ ಅವರು ಅರ್ಜಿ ಸಲ್ಲಿಸಬಹುದು. ಮತ್ತು ಸಾಲ ಇರದ ರೈತರು, ಅಂದರೆ ಯಾವುದೇ ತೊಂದರೆ ಇರದೆ ಅವರು ಗ್ರಾಮವನ್ನಾಗಲಿ ಕರ್ನಾಟಕವನ್ನಾಗಲಿ CSC ಸೆಂಟರ್ಗಳಲ್ಲಾಗಲಿ ಅವರು ಹೋಗಿ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು ಏನಪ್ಪ ಅಂದರೆ ಅವರ ಪಹಣಿ ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇಷ್ಟು ದಾಖಲೆಗಳು ತೆಗೆದುಕೊಂಡು ಹೋಗಿ ಅವರು ಅರ್ಜಿ ಸಲ್ಲಿಸಬಹುದು. ಮತ್ತು ಮುಖ್ಯವಾದ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ರೈತರ ಹತ್ತಿರ ಜಮೀನಿನ ದಾಖಲೆಗಳು ಸರಿಯಾಗಿ ಇಲ್ಲದಿದ್ದರೆ ಅವರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ತಮ್ಮ ಜಮೀನಿನ ದಾಖಲೆಗಳು ಸರಿಯಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿ, ಸರಿಯಾಗಿದ್ದರೆ ಆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅವರು ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಎಲ್ಲ ರೈತ ಬಾಂಧವರಿಗೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಯೊಂದಿಗೆ ಸಿಗೋಣ. धन्यवादಗಳು. वीडियोस बनाने हैं फिल्मोरा है ना,